ತಾಲ್ಲೂಕು ನ್ಯೂಸ್ಗೆ ಸ್ವಾಗತ. ನಾಸಿಕ್ ಟಿಸಿಎಸ್ ಪ್ರಕರಣ. ಕಾರ್ಪೊರೇಟ್ ಲೋಕವನ್ನು ಬೆಚ್ಚಿಬೀಳಿಸಿದ ಮತಾಂತರ ಮತ್ತು ಕಿರುಕುಳ ದ ಕರಾಳ ಸತ್ಯಗಳು. ಐಟಿ ಉದ್ಯೋಗವೆಂದರೆ ಅದು ಕೇವಲ ಆಕರ್ಷಕ ವೇತನದ ವೃತ್ತಿಯಲ್ಲ, ಬದಲಿಗೆ ಅತ್ಯಂತ ಸುರಕ್ಷಿತ, ವೃತ್ತಿಪರ ಮತ್ತು ಘನತೆಯುಳ್ಳ ಕೆಲಸದ ವಾತಾವರಣ ಎಂಬ ನಂಬಿಕೆ ಸಾರ್ವತ್ರಿಕವಾಗಿದೆ. ಆದರೆ ನಾಸಿಕ್ನ ಟಿಸಿಎಸ್ ಬಿಪಿಒ ಘಟಕದಲ್ಲಿ ಇತ್ತೀಚೆಗೆ ತನಿಖೆಯಿಂದ ಬಹಿರಂಗಗೊಂಡಿರುವ ಸತ್ಯಗಳು ಈ ಕಾರ್ಪೊರೇಟ್ ಸುಸಂಸ್ಕೃತ ಮುಖವಾಡವನ್ನು ಕಿತ್ತೆಸೆದಿವೆ. 9 ಉದ್ಯೋಗಿಗಳು ಧೈರ್ಯದಿಂದ ನೀಡಿದ ದೂರು ಇಂದು ಕೇವಲ ಕಿರುಕುಳದ ಪ್ರಕರಣವಾಗಿ ಉಳಿದಿಲ್ಲ, ಬದಲಿಗೆ ಇದು ಬೃಹತ್ ಕಂಪನಿಯೊಂದರ ಒಳಗೆ ನಡೆದ ವ್ಯವಸ್ಥಿತ ಸಂಚು ಮತ್ತು ಆಡಳಿತಾತ್ಮಕ ಪತನದ ಕಥೆಯನ್ನು ಹೇಳುತ್ತಿದೆ. ಮತಾಂತರದ ಒತ್ತಡ ಮತ್ತು ಲೈಂಗಿಕ ದೌರ್ಜನ್ಯಗಳ ಈ ಕರಾಳ ಸತ್ಯಗಳು ಜಾಗತಿಕ ಐಟಿ ಭೂಪಟದಲ್ಲಿ ಭಾರತದ ಘನತೆಗೆ ಧಕ್ಕೆ ತಂದಿವೆ. ಈ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದ 25 ವರ್ಷದ ನಿದಾ ಖಾನ್ ಸದ್ಯ ತಲೆಮರೆಸಿಕೊಂಡಿದ್ದಾರೆ. 2021ರಲ್ಲಿ ಕಂಪನಿ ಸೇರಿದ್ದ ಈಕೆ HR ಸ್ಥಾನದಲ್ಲಿದ್ದುಕೊಂಡು ಉದ್ಯೋಗಿಗಳ ರಕ್ಷಣೆಗೆ ನಿಲ್ಲುವ ಬದಲಿಗೆ ಕಿರುಕುಳ ನೀಡುವ ತಂಡದ ಭಾಗವಾಗಿದ್ದರು ಎಂಬ ಗಂಭೀರ ಆರೋಪವಿದೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ನಿದಾ ಖಾನ್ ಈಗ ಗರ್ಭಾವಸ್ಥೆಯನ್ನು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ತಾನು ಗರ್ಭಿಣಿಯಾಗಿದ್ದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇನೆ ಎಂದು ಕಾರಣ ನೀಡಿ ನಾಸಿಕ್ ಸ್ಥಳೀಯ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ವಿಶೇಷ ತನಿಖಾ ತಂಡವು ಈಕೆಯ ವೈದ್ಯಕೀಯ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಮುಂದಾಗಿದೆ. ತನಿಖಾ ವರದಿ. HR ಎನ್ನುವುದು ಸಂಸ್ಥೆಯ ನೈತಿಕತೆಯ ಬೆನ್ನೆಲುಬು. ಆದರೆ ಇಲ್ಲಿ ಉದ್ಯೋಗಿಗಳ ಯೋಗಕ್ಷೇಮ ನೋಡಿಕೊಳ್ಳಬೇಕಾದವರೇ ದೌರ್ಜನ್ಯಕ್ಕೆ ಕುಮ್ಮಕ್ಕು ನೀಡಿರುವುದು ಇಡೀ ವ್ಯವಸ್ಥೆಯ ಪತನವನ್ನು ತೋರಿಸುತ್ತದೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಗರ್ಭಾವಸ್ಥೆಯನ್ನು ಬಳಸಿಕೊಳ್ಳುತ್ತಿರುವುದು ಆಕೆಯ ಹತಾಶೆಯನ್ನು ಬಿಂಬಿಸುತ್ತದೆ. ಕಚೇರಿಯ ಆವರಣದಲ್ಲಿ ಕೆಲಸದ ಚರ್ಚೆಗಿಂತ ಮತಾಂತರದ ಅಜೆಂಡಾವೇ ಪ್ರಮುಖವಾಗಿತ್ತು ಎಂಬ ದಿಗ್ಭ್ರಮೆಯುಂಟು ಮಾಡುವ ವಿಷಯ ತನಿಖೆಯಿಂದ ಬಯಲಾಗಿದೆ. ಸಹೋದ್ಯೋಗಿಗಳು ತಮ್ಮ ಮೂಲ ಧರ್ಮವನ್ನು ಬಿಟ್ಟು ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಆರೋಪಿಗಳು ನಿರಂತರ ಒತ್ತಡ ಹೇರಿದ್ದಾರೆ. ಆರೋಪಿಗಳು ಒಬ್ಬ ಪುರುಷ ಉದ್ಯೋಗಿಗೆ ಕಚೇರಿಯಲ್ಲೇ ನಮಾಜ್ ಮಾಡುವಂತೆ ಬಲವಂತ ಮಾಡಿದ್ದಲ್ಲದೆ ಆತನ ಮೂಲ ಧರ್ಮವನ್ನು ಅತಿಹೀನವಾಗಿ ಅವಮಾನಿಸಿದ್ದಾರೆ ಎಂದು ಪೊಲೀಸರು ಅಧಿಕೃತವಾಗಿ ದಾಖಲಿಸಿದ್ದಾರೆ. ವೃತ್ತಿಪರ ಕೆಲಸದ ಸ್ಥಳವನ್ನು ಧಾರ್ಮಿಕ ಅಜೆಂಡಾ ಜಾರಿಗೆ ಬಳಸಿಕೊಂಡಿರುವುದು ಕಾರ್ಪೊರೇಟ್ ಶಿಷ್ಟಾಚಾರದ ಘೋರ ಉಲ್ಲಂಘನೆಯಾಗಿದೆ. ಈ ಪ್ರಕರಣದ ಅತ್ಯಂತ ಕರಾಳ ಮತ್ತು ವಾಕರಿಕೆ ತರಿಸುವ ಅಂಶವೆಂದರೆ ಮಹಿಳಾ ಉದ್ಯೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ನೀಡಿದ ಕಿರುಕುಳ. ಸುಮಾರು 8 ಮಹಿಳಾ ಉದ್ಯೋಗಿಗಳು ನೀಡಿದ ದೂರುಗಳು ಇಲ್ಲಿನ ಅರಾಜಕತೆಯನ್ನು ವಿವರಿಸುತ್ತವೆ. ಲೈಂಗಿಕ ಕಿರುಕುಳ, ಮದುವೆಯ ಸುಳ್ಳು ಭರವಸೆ ನೀಡಿ ದೈಹಿಕ ಸಂಬಂಧಕ್ಕೆ ಒತ್ತಾಯಿಸುವುದು ಮತ್ತು ಅಸಭ್ಯವಾಗಿ ವರ್ತಿಸುವುದು ಇಲ್ಲಿ ನಿರಂತರವಾಗಿ ನಡೆದಿವೆ. ತನಿಖೆಯಲ್ಲಿ ಬಹಿರಂಗವಾದ ಒಂದು ಶಾಪಗ್ರಸ್ತ ಹೇಳಿಕೆಯು ಇಡೀ ಪ್ರಕರಣದ ತೀವ್ರತೆಯನ್ನು ಸಾರುತ್ತದೆ. ನಿನ್ನ ಹೆಂಡತಿಯನ್ನು ನಮ್ಮ ಬಳಿ ಕಳಿಸು ಎಂದು ಉದ್ಯೋಗಿಯೊಬ್ಬರಿಗೆ ಹೇಳುವ ಮೂಲಕ ಆರೋಪಿಗಳು ವಿಕೃತಿಯ ಪರಮಾವಧಿಯನ್ನು ತಲುಪಿದ್ದರು. ಸಾಂಸ್ಥಿಕ ವಿಶ್ಲೇಷಣೆ. ಫೆಬ್ರವರಿ 2022ರಿಂದ ಮಾರ್ಚ್ 2026ರವರೆಗೆ, ಅಂದರೆ ಸರಿಸುಮಾರು 4 ವರ್ಷಗಳ ಕಾಲ ಈ ದೌರ್ಜನ್ಯಗಳು ರಾಜಾರೋಷವಾಗಿ ನಡೆದಿವೆ. ಈ ಸುದೀರ್ಘ ಅವಧಿಯಲ್ಲಿ ಕಂಪನಿಯ ಆಂತರಿಕ ದೂರು ಸಮಿತಿ ICC ಅಥವಾ ಪಾಶ್ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಚೌಕಟ್ಟುಗಳು ಏನು ಮಾಡುತ್ತಿದ್ದವು? ಇದು ಕೇವಲ ವೈಯಕ್ತಿಕ ಅಪರಾಧವಲ್ಲ, ಬದಲಿಗೆ ಕಂಪನಿಯ ಆಂತರಿಕ ಭದ್ರತಾ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ. ನೊಂದ ಮಹಿಳೆಯರು ಈ ಬಗ್ಗೆ ಕಂಪನಿಯ ಮುಖ್ಯ ಅಧಿಕಾರಿಗೆ ಮೌಖಿಕವಾಗಿ ದೂರು ನೀಡಿದರೂ ಆತ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಬದಲಾಗಿ ಆರೋಪಿಗಳಿಗೆ ಬೆಂಬಲವಾಗಿ ನಿಂತು ದೂರು ನೀಡಿದವರನ್ನೇ ಧ್ವನಿಯನ್ನು ಅಡಗಿಸಲು ಯತ್ನಿಸಿದ ಆರೋಪವಿದೆ. ಪ್ರಸ್ತುತ ಪೊಲೀಸರು ಕಾರ್ಯಾಚರಣೆ ನಡೆಸಿ 7 ಜನರನ್ನು ಬಂಧಿಸಿದ್ದಾರೆ. ದಾನಿಶ್ ಶೇಖ್, ತೌಸಿಫ್ ಅಖ್ತರ್, ರಾಜಾ ಮೆಮನ್, ಶಾರುಖ್ ಖುರೇಶಿ, ಶಾಫಿ ಶೇಖ್, ಅಸೀಫ್ ಅಫ್ತಾಬ್ ಅನ್ಸಾರಿ, ಅಶ್ವಿನಿ ಚೈನಾನಿ. HR ಮುಖ್ಯಸ್ಥೆ ಕಿರುಕುಳಕ್ಕೆ ಸಾಥ್ ನೀಡಿದ ಆರೋಪ. ಘಟನೆ ಸಾರ್ವಜನಿಕವಾಗಿ ಸ್ಫೋಟಗೊಂಡು ಮಾಧ್ಯಮಗಳಲ್ಲಿ ಚರ್ಚೆಯಾದ ನಂತರ ಎಚ್ಚೆತ್ತುಕೊಂಡ TCS ಸಂಸ್ಥೆಯು ಪತ್ರಿಕಾ ಪ್ರಕಟಣೆ ನೀಡಿದೆ. ಕಿರುಕುಳದ ವಿಷಯದಲ್ಲಿ ನಾವು ಶೂನ್ಯ ಸಹಿಷ್ಣುತೆ ಝೀರೋ ಟಾಲರೆನ್ಸ್ ಹೊಂದಿದ್ದೇವೆ. ಉದ್ಯೋಗಿಗಳ ಸುರಕ್ಷತೆಯೇ ನಮ್ಮ ಆದ್ಯತೆ ಎಂದು ಕಂಪನಿ ಹೇಳಿಕೊಂಡಿದೆ. ಆರೋಪಿಗಳನ್ನು ಅಮಾನತುಗೊಳಿಸಿರುವುದಾಗಿ ಮತ್ತು ತನಿಖೆಗೆ ಸಹಕರಿಸುವುದಾಗಿ ತಿಳಿಸಿದೆ. ಕಾರ್ಪೊರೇಟ್ ಎಥಿಕ್ಸ್ ಅನಾಲಿಸಿಸ್. ಕಂಪನಿಯ ನೀತಿಗಳು ಕಾಗದದ ಮೇಲೆ ಸದಾ ಶೂನ್ಯ ಸಹಿಷ್ಣುತೆ ಎಂದೇ ಇರುತ್ತವೆ. ಆದರೆ 4 ವರ್ಷಗಳ ಕಾಲ ದೌರ್ಜನ್ಯ ನಡೆದರೂ ಮೌನವಾಗಿದ್ದ ಆಡಳಿತ ಮಂಡಳಿ ಈಗ ಪ್ರಕರಣ ಬೀದಿಗೆ ಬಂದ ಮೇಲೆ ಇಂತಹ ಹೇಳಿಕೆ ನೀಡುತ್ತಿರುವುದು ಕೇವಲ ಡ್ಯಾಮೇಜ್ ಕಂಟ್ರೋಲ್ ತಂತ್ರದಂತೆ ಕಾಣುತ್ತಿದೆ. ವಾಸ್ತವದಲ್ಲಿ ಈ ನೀತಿಗಳು ಜಾರಿಯಾಗಿದ್ದರೆ ಇಷ್ಟು ದೊಡ್ಡ ಹಗರಣ ನಡೆಯುತ್ತಿರಲಿಲ್ಲ. ನಾಸಿಕ್ TCS ಪ್ರಕರಣವು ಕಾರ್ಪೊರೇಟ್ ಜಗತ್ತಿನ ಕರಾಳ ಮುಖವನ್ನು ಅನಾವರಣಗೊಳಿಸಿದೆ.
ಕೆಲಸದ ಸ್ಥಳದ ಸುರಕ್ಷತೆ ಎಂಬುದು ಕೇವಲ ಸಿಸಿಟಿವಿ ಕ್ಯಾಮೆರಾಗಳು ಅಥವಾ ಬಯೋಮೆಟ್ರಿಕ್ ಎಂಟ್ರಿಗಳಿಗೆ ಸೀಮಿತವಾಗಬಾರದು. ಅದು ಉದ್ಯೋಗಿಯ ಮಾನಸಿಕ ನೆಮ್ಮದಿ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಲಿಂಗ ಸಮಾನತೆಯ ರಕ್ಷಣೆಯನ್ನು ಒಳಗೊಂಡಿರಬೇಕು. ಅತಿದೊಡ್ಡ ಐಟಿ ಸಂಸ್ಥೆಯಲ್ಲೇ ಇಂತಹ ಮತಾಂತರ ಮತ್ತು ಕಿರುಕುಳದ ಜಿಹಾದ್ ಸ್ವರೂಪದ ಸಂಚು ನಡೆದಿದೆ ಎಂದರೆ ಸಾಮಾನ್ಯ ಉದ್ಯೋಗಿಗಳ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲು ಭಯವಾಗುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಇಂತಹ ಕಿರುಕುಳ ಅಥವಾ ವ್ಯವಸ್ಥಿತ ದೌರ್ಜನ್ಯಗಳು ನಡೆದರೆ ಅದನ್ನು ಸಹಿಸುವಿರಾ? ದೊಡ್ಡ ಕಂಪನಿಗಳು ತಮ್ಮ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕೇವಲ ಪತ್ರಿಕಾ ಪ್ರಕಟಣೆಗೆ ಸೀಮಿತಗೊಳಿಸದೆ ವಾಸ್ತವದಲ್ಲಿ ಜಾರಿಗೆ ತರುವಂತೆ ಒತ್ತಾಯಿಸುವ ಕಾಲ ಬಂದಿದೆ ಅಲ್ಲವೇ? ಇದು ತಾಲ್ಲೂಕು ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಮಸ್ಕಾರ.